ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೇಳಿದ ಹಾಗೆ ಜ್ಯೋತಿಷ್ಯವಲ್ಲದ ಜ್ಯೋತಿಷ್ಯವನ್ನು, ಭವಿಷ್ಯವಲ್ಲದ ಭವಿಷ್ಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ನಾನೊಬ್ಬ ಪತ್ರಕರ್ತ. ಅನೇಕ ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿದ್ದೇನೆ. ಓದ್ಕೊಂಡಿರೋದು MA ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ. ಆದರೆ ನನಗೊಂದು ಸ್ವಲ್ಪ ಆಸಕ್ತಿ ಈ ಜ್ಯೋತಿಷ್ಯದ ಬಗ್ಗೆ ಇದೆ. ಇದು ಜ್ಯೋತಿಷ್ಯ ಅನ್ನೋ ಹಾಗೆ ಜ್ಯೋತಿಷ್ಯವೂ ಅಲ್ಲ, ಭವಿಷ್ಯ ಅಂತ ಹೇಳ್ತೀನ ಅಂದರೆ ಅದು ಭವಿಷ್ಯನೂ ಅಲ್ಲ. ನನಗೆ ಬೇಸಿಕಲಿ ಜ್ಯೋತಿಷ್ಯದ ಮೇಲಾಗಲಿ ಭವಿಷ್ಯದ ಮೇಲಾಗಲಿ ನಂಬಿಕೆ ಇಲ್ಲ. ನಾನು ಭವಿತವ್ಯವನ್ನು ನಂಬುವಂಥ ಮನುಷ್ಯ. ಆದರೆ ಒಂದು ಸ್ಟಡಿ ಇದೆ ನೋಡಿ, ರಸ್ತೆ ಪಕ್ಕದಲ್ಲಿ ಕೂತ್ಕೊಂಡು ಗಿಳಿ ಇಟ್ಕೊಂಡು ಶಾಸ್ತ್ರ ಹೇಳೋನಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪುಸ್ತಕ ಬರೆದು ಎಸ್ಟಾಬ್ಲಿಷ್ ಆಗಿ ವಂಡರ್ಫುಲ್ ಅಸ್ಟ್ರಾಲಜರ್ ಅನ್ಸ್ಕೊಂಡಿರುವಂಥ ಲಿಂಡಾ ಗುಡ್ಮನ್ ತನಕ ಇವರು ಎಲ್ಲರೂ ಮಾಡಿರೋದು ಒಂದು ಅರ್ಥದಲ್ಲಿ ಮೈಂಡ್ ರೀಡಿಂಗ್ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಮುಖವನ್ನು ನೋಡಿ ನೀವು ಇಂಥವರು ಅಂತ ಹೇಳುವಂಥ ಒಂದು ಚಾತುರ್ಯ, ಒಂದು ಕಲೆ ಅವರಿಗೆ ರೂಢಿಯಾಗಿರುತ್ತೆ. ಆ ಥರ ರೂಢಿ ಮಾಡಿಕೊಂಡಿರುವಂತಹ ಜನ ಒಂದು ಶಾಸ್ತ್ರವನ್ನು ಮಾಡಿದ್ದಾರೆ. ನಮ್ಮ ಬದುಕನ್ನು, ಅಂದರೆ ಇಡೀ ಜಗತ್ತಿನ ಕೋಟ್ಯಾಂತರ ಬಿಲಿಯಾಂತರ ಮಿಲಿಯಾಂತರ ಟ್ರಿಲಿಯಾಂತರ ಜಿಲಿಯಾಂತರ ಜನ ಏನಿದ್ದೀವಿ, ನಮ್ಮನ್ನು ಒಂದು ಡಿವೈಡ್ ಮಾಡಿ 12 ರಾಶಿಗಳಲ್ಲಿ ವಿಭಜಿಸಿದ್ದಾರೆ. ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಹೀಗೆ ನಮ್ಮನ್ನು ಡಿವೈಡ್ ಮಾಡಿದ್ದಾರೆ. ಅಂಥ ರಾಶಿಗಳ ಪೈಕಿ ಒಂದು ರಾಶಿಯ ಸ್ವಭಾವದ ಜನ ಹೇಗಿರ್ತಾರೆ? ಉದಾಹರಣೆಗೆ ಮೀನರಾಶಿಯ ಜನ ಅಂತ ಇಟ್ಕೊಳ್ಳಿ. ಮೀನರಾಶಿಯ ಗಂಡಸಾಗಿರ್ತಾನೆ, ಮೀನರಾಶಿಯ ಹೆಂಗಸಾಗಿರ್ತಾಳೆ, ಮೀನರಾಶಿಯ ಬಾಸ್ ಆಗಿರ್ತಾನೆ, ಮೀನರಾಶಿಯ ಮಗ ಹೇಗಿರ್ತಾನೆ, ಮೀನರಾಶಿಯ ಫ್ರೆಂಡ್ ಹೇಗಿರ್ತಾರೆ, ಮೀನರಾಶಿಯ ಗೆಳತಿ ಹೇಗಿರ್ತಾಳೆ ಅನ್ನುವುದರ ಬಗ್ಗೆ ಒಂದು ಅದ್ಭುತವಾದಂಥ ಅನಾಲಿಸಿಸ್ನ ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮುಖ್ಯವಾಗಿ ಇದು ನಾನು ಕಲಿತಂಥ ಶಾಸ್ತ್ರವಲ್ಲ, ನಾನು ಆಸಕ್ತಿ ಇಟ್ಕೊಂಡು ಓದಿದಂಥ ಶಾಸ್ತ್ರ. ಗಿಳಿ ಶಾಸ್ತ್ರದವನಿಂದ ಹಿಡಿದು ಒನ್ಸ್ ಅಗೈನ್ ಲಿಂಡಾ ಗುಡ್ಮನ್ ತನಕ ಎಲ್ಲವನ್ನು ಓದಿ ಕ್ರೋಢೀಕರಿಸಿಕೊಂಡು ನನಗೆ ತೋಚಿದ್ದನ್ನು ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಈ ಮೀನರಾಶಿಯ ಜನ ಇದ್ದಾರಲ್ಲ, ಇವರು ಬಹಳ ಅದ್ಭುತವಾದ ಜನ. ದೇ ಆರ್ ಹೈಲಿ ಸೆನ್ಸಿಟಿವ್ ಆ್ಯಂಡ್ ದೇ ಆರ್ ಡೇ ಡ್ರೀಮರ್ಸ್. ಹಗಲುಗನಸು ಕಾಣೋದನ್ನು ನೀವು ಕಲಿಬೇಕು ಅಂದರೆ ಮೀನರಾಶಿಯವರ ಹತ್ರನೇ ಕಲಿಬೇಕು. ಒಂದು ಬೀಚ್ಗೆ ಹೋಗಿ ಕೂತ್ಕೊಳ್ಳಿ, ಅಲ್ಲಿ ಮೀನರಾಶಿಯವರು ಅನೇಕರು ನಿಮಗೆ ಸಿಗ್ತಾರೆ. ಏನು ಮಾಡ್ತಾ ಇದ್ದೀರಿ ಸಾರ್ ಅಂತ ಕೇಳಿ, ನಾನೊಂದು ಹೊಸ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಆ ಪ್ರಾಜೆಕ್ಟ್ಗೋಸ್ಕರ ಆಲೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ. ಒಂದು ಬಾರ್ಗೆ ಹೋಗಿ ಕೂತ್ಕೊಳ್ಳಿ, ಮೂಲೆಯಲ್ಲಿ ಒಬ್ಬನೇ ಕೂತ್ಕೊಂಡು ಹಾಕ್ತಿರ್ತಾನೆ. ಏನಯ್ಯ ಮಿತ್ರ ಮಾಡ್ತೀಯಾ ಅಂತಂತಂದರೆ ಒಂದು ಹೊಸ ಪಿಕ್ಚರ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ. ಅವ್ನು ಮಾಡೋದೇನು ಅಂದರೆ ಸಾಯಂಕಾಲದಷ್ಟೊತ್ತಿಗೆ ಬಾರ್ ಬಿಲ್ ಕೊಟ್ಟು ಎದ್ದು ಬರ್ತಾನೆಯೇ ಹೊರತು ಪಿಕ್ಚರ್ ಏನೂ ಮಾಡಲ್ಲ. ಹಿ ಈಸ್ ಅ ವಂಡರ್ಫುಲ್ ಡ್ರೀಮರ್. ಹಾಗಂತ ಮೀನರಾಶಿಯವರು ಯಾವುದಕ್ಕೂ ಕೆಲಸಕ್ಕೆ ಬಾರ್ದಿರೋರು ಅಂತ ಅಂದ್ಕೋಬೇಡಿ. ಅವರು ಹಠಕ್ಕೆ ಬಿದ್ದರೆ ಅವರು ದೇ ಕ್ಯಾನ್ ಸ್ವಿಮ್ ಅಪ್ ಸ್ಟ್ರೀಮ್. ಒಂದು ಜಲಪಾತದ ಮೇಲಕ್ಕೆ ಹತ್ತಿ ಅಂತಂದರೆ ಹತ್ತುವಷ್ಟು ಚೈತನ್ಯ ಅವ್ರಿಗಿರುತ್ತೆ. ಹೊಳೆಯ ವಿರುದ್ಧ, ಪ್ರವಾಹದ ವಿರುದ್ಧ ಹೋಗುವಂಥ ಒಂದು ಚೈತನ್ಯ ಅವರಲ್ಲಿರುತ್ತೆ. ದೇ ಆರ್ ವಂಡರ್ಫುಲ್ ಪೀಪಲ್. ಮೀನರಾಶಿಯವರ ಮತ್ತೊಂದು ವೈಶಿಷ್ಟ್ಯ ಅಂದರೆ ದೇ ಕ್ಯಾನ್ ಬಿ ದ ಬೆಸ್ಟ್ ಫ್ರೆಂಡ್ಸ್, ಫಿಲಾಸಫರ್ಸ್ ಆ್ಯಂಡ್ ಗೈಡ್ಸ್. ಒಬ್ಬ ಮೀನರಾಶಿಯ ಮಿತ್ರ ನಿಮಗಿದ್ದಾನೆ ಅಂದರೆ ಅವನ ಮಾತನ್ನು ನೀವು ನಂಬಿ, ಅವನ ಮಾತನ್ನು ನೀವು ಕೇಳಿ, ಅವನ ಸಲಹೆಯನ್ನು ಕೇಳಿ ಆ ರೀತಿಯಾಗಿ ಮುಂದುವರಿಯಿರಿ. ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗುತ್ತೆ. ಮೀನರಾಶಿಯವರ ವೈಶಿಷ್ಟ್ಯ ಇರೋದೇ ಹೀಗೆ ನೋಡಿ. ಮಾರ್ಚ್ 14ನೇ ತಾರೀಕು ಹುಟ್ಟಿದಂಥ ಕನ್ನಡದ ಖ್ಯಾತ ಕವಿ AK ರಾಮಾನುಜನ್ ಮೀನರಾಶಿಯವರಾಗಿದ್ದರು. ಅವರಿಗೆ ಮೀನರಾಶಿಯ ಬಗ್ಗೆ ಎಷ್ಟು ಆಸಕ್ತಿ ಮತ್ತು ಮೀನುಗಳ ಬಗ್ಗೆ ಎಷ್ಟು ಆಸಕ್ತಿ ಶುರುವಾಯಿತು ಅಂತಂದರೆ, ಅವರು ಅದಕ್ಕೆ ಒಂದು ವಂಡರ್ಫುಲ್ ಸ್ಟಡಿ ಮಾಡ್ತಾರೆ. ಒಂದು ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ಒಂದು ಜಲಪಾತದ ಮೇಲೆ ಒಂದು ಮೀನು ವಾಸ ಮಾಡ್ತಾ ಇರುತ್ತೆ. ಈ ಮೀನಿನ ವೈಶಿಷ್ಟ್ಯ ಅಂದರೆ ಅದು ತನ್ನ ಹೆಣ್ಣು ಮೀನನ್ನು ಹುಡುಕೊಂಡು ಜಲಪಾತದ ಮೇಲಿಂದ ಕೆಳಕ್ಕೆ ಧುಮುಕುತ್ತೆ, ನೀರಲ್ಲಿ ಇಳಿದು ಬರುತ್ತೆ. ಬಂದು ಕೆಳಗಡೆ ತನ್ನ ಹೆಣ್ಣು ಮೀನನ್ನು ಕಂಡು ಭೇಟಿಯಾಗಿ ಓಲೈಸಿ ಮನವೊಲಿಸಿ ಪ್ರೀತಿಸಿ ಅದರ ಜೊತೆಗೆ ಕಾಪುಲೇಟ್ ಮಾಡಿ ಆನಂತರ ಅವೆರಡೂ ಮೀನುಗಳು ಕೂಡ ಪ್ರೀತಿಸ್ತಾ 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 ಜಲಪಾತದ ತುದಿಗೆ ಹತ್ತಿ ನಿಂತ್ಕೋತವೆ. ಆ ಜಲಪಾತದ ತುದಿಯನ್ನು ತಲುಪಿದ ಮೇಲೆ ಅವರು ಅಲ್ಲಿ ಮೊಟ್ಟೆಯನ್ನಿಟ್ಟು ಅದು ಮರಿ ಆದಮೇಲೆ ಅವರಿಬ್ಬರೂ ಕೂಡ ಮತ್ತೆ ಜಲಪಾತದಿಂದ ಧುಮುಕಿ ಸತ್ತು ಹೋಗ್ತಾರೆ. ಅಲ್ಲಿ ಬೇರೆ ಬೆಳೆಯುವಂತಹ ಮರಿ ಮತ್ತೆ ದೊಡ್ಡದಾಗಿ, ಮತ್ತೆ ಮೀನಾಗಿ, ಮತ್ತೆ ಗಂಡಾಗಿ, ಮತ್ತೆ ಹೆಣ್ಣಾಗಿ, ಮತ್ತೆ ಜಲಪಾತ ಧುಮುಕಿ ಮತ್ತೆ ಮರಿ ಮಾಡಿ ಮೇಲೆ ಹೋಗುವಂತಹ ಒಂದು ಪ್ರಕ್ರಿಯೆ. ಇದನ್ನು AK ರಾಮಾನುಜಂ ಅವರು ಬಹಳ ಅದ್ಭುತವಾಗಿ ಸ್ಟಡಿ ಮಾಡಿ ಹೇಳ್ತಾರೆ. ನಾನು ಮೀನರಾಶಿಯವರ ಬಗ್ಗೆ ಹೇಳೋದಿಷ್ಟೇ. ಮೀನರಾಶಿಯವರಿಗೊಂದು ಸಣ್ಣ ವಾರ್ನಿಂಗ್ ಏನು ಅಂದರೆ, ಅಭ್ಯಾಸಗಳಿಗೆ ಬೀಳಬೇಡಿ. ಅಕಸ್ಮಾತ್ ನೀವು ದುರಭ್ಯಾಸಗಳನ್ನು ಮಾಡಿಕೊಂಡ್ರೆ ಅದರಿಂದ ಹೊರಬರೋದು ಕಷ್ಟವಾಗುತ್ತೆ.
ಮೀನರಾಶಿಯವರು ಸ್ಮೋಕರ್ಸ್ ಆದರೆ ಬಿಡೋದು ಕಷ್ಟ, ಅವ್ರು ಕುಡಿಯೋಕೆ ಶುರು ಮಾಡಿದ್ರೆ ಬಿಡೋದು ಕಷ್ಟ, ಜೂಜುಗಾರರಾದರೆ ಬಿಡೋದು ಕಷ್ಟ. ಅವರು ಪ್ರಾಪಂಚಿಕರಲ್ಲವಾದ್ರಿಂದ ಅವರಿಗೆ ದುಡ್ಡು, ಕಾಸು, ಆಸ್ತಿ, ಮತ್ತೊಂದು ಷೇರು, ಮಾರ್ಕೆಟು ಯಾವೂ ಬೇಕಾಗಿರಲ್ಲ. ದೇ ಆರ್ ಬಿಟ್ ಫಿಲಾಸಫಿಕಲ್. ಆದ್ದರಿಂದ ಅವರು ಈ ಚಟಗಳಿಗೆ ಬೀಳದಂತೆ ಇರುವಂತಹದ್ದು ಬಹಳ ಅವಶ್ಯಕ ಅನ್ನುವಂತಹ ಮಾತನ್ನು ಹೇಳ್ತಾ ಇವತ್ತಿನ ಜ್ಯೋತಿಷ್ಯವಲ್ಲದ ಜ್ಯೋತಿಷ್ಯವನ್ನು ನಾನು ಮುಗಿಸ್ತಾ ಇದ್ದೀನಿ. ನಮಸ್ತೆ.